ಸತಿಗೆ ಷೋಡಶದ ಋತು ಸಮಯ ಏಕಾದಶಿ. ಮತ್ತೊಮ್ಮೆ ಯಕ್ಷ ಧ್ರುವತಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೆ ಸ್ವಾಗತ. ನಮಸ್ತೆ ಸರ್, ಮೊನ್ನೆಷ್ಟೇ ನಿಮ್ಮೊಂದು ಜೀವನದ ಒಂದಷ್ಟು ಯಕ್ಷ ಜೀವನದ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಒಂದು ಕೇಳೋದಾದ್ರೆ, ಯಕ್ಷಗಾನವೇ ನನ್ನ ಜೀವನ ಅಂತ ಹೇಳಿ ನೀವು ನಂಬಿಕೊಂಡು ಬರ್ತೀರಾ? ಸರಿ. ಈ ಒಂದು ವೃತ್ತಿಯನ್ನೇ ಒಂದು ಜೀವನದಲ್ಲಿ ಪಾಲಿಸಬೇಕು ಅಂತ ಹೇಳಿ ಒಂದು ಕಷ್ಟಕರ ನಿರ್ಧಾರವಾಗಿತ್ತೆ ಅಂತ ಹೇಳಿ ಯಕ್ಷಗಾನವನ್ನೇ ಒಂದು ಅದೇ ಆಧಾರ ಯಾಕೆ ಅಂತ. ಹೌದು. ಯಾಕಂದರೆ ನನಗೆ ಬೇರೆ ಯಾವ ಉದ್ಯೋಗ ಗೊತ್ತಿರಲ್ಲ. ಯಕ್ಷಗಾನಕ್ಕೆ ನಾನು ಒಗ್ಗೆ ಆಗಿದೆ. ನಾನು ಅದರಿಂದ ಒಳ್ಳೆ ರೀತಿಯ ನಾನು ಸಂಪಾದನೆ ಮಾಡಿದ್ದೇನೆ. ದೇವರು ಅದರಿಂದ ನನಗೆ ತುಂಬ ಕೊಟ್ಟಿದ್ದಾರೆ. ಅಂದರೆ ಸಂಪತ್ತಿಗಿಂತಲೂ ನನಗೆ ಅಭಿಮಾನಿಗಳನ್ನು ಕೊಟ್ಟಿದ್ದಾರೆ ದೇವರು. ಅದು ನಾನು ಯಾವತ್ತೂ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಇಂದು ರಮೇಶ್ ಕುಲಶೇಖರ್ ಅಂತ ಒಬ್ಬ ಇದ್ದಾನಂತಾದರೆ ಅದು ಯಕ್ಷಗಾನದಲ್ಲಿ ಮಾತ್ರ ನನಗೆ ಸಿಕ್ಕಿದ್ದು. ನಾನು ಯಾಕಂದರೆ ನಾನು ದೇಶ ವಿದೇಶದಲ್ಲಿ ಪ್ರೋತ್ಸಾಹ ಮತ್ತು ನನಗೆ ಒಂದು ಗೌರವ ಏನೇ ಸಿಕ್ಕಿದ್ರು ಅದು ಯಕ್ಷಗಾನದಲ್ಲಿ. ಅದನ್ನು ಖಂಡಿತ. ಯಾಕಂದರೆ ಇಂದು ದೊಡ್ಡ ದೊಡ್ಡ ಕಲಾವಿದರ ಸಂಪರ್ಕ, ದೊಡ್ಡ ದೊಡ್ಡ ಒಂದು ಪ್ರಸಂಗದ ಮಾಹಿತಿ, ಈ ನಮ್ಮ ಹಿರಿಯರು ಕೊಟ್ಟು ಹೋದಂಥ ಈ ಯಕ್ಷಗಾನದ ಒಂದು ಆ ಅಭಿರುಚಿ ಏನುಂಟು ಅದನ್ನು ನಾನು ಪಾಲಿಸಿದ ಕಾರಣ ಬಹುಶಃ ಅದೇ ನನ್ನ ಆಧಾರದ ಜೀವನ ಅಂತ ಭಾವಿಸಿಕೊಂಡು ನಾನು ಇಷ್ಟ ತನಕ ನನ್ನ ಕುಟುಂಬವನ್ನಾಗಲಿ ಅಲ್ಲ ನನ್ನ ಒಡನಾಟಿಗಳನ್ನಾಗಲಿ ಪ್ರೋತ್ಸಾಹಿಸುವುದಕ್ಕೂ ಅವರಿಗಿಂದು ಬದುಕುವುದಕ್ಕೆ ಒಂದು ದಾರಿಯದನ್ನು ಮಾಡಿಕೊಟ್ಟಿದ್ದೆ. ಮಾಡುವುದು ಹೇಗೆ ಅಂತ ನಾನು ತೋರಿಸಿಕೊಡ್ತಾ ಇದ್ದೇನೆ. ಸರ್, ಈಗ ಸ್ತ್ರೀವೇಷಧಾರಿಯಾಗಿ ನಿಮ್ಮನ್ನು ರೂಪಿಸಿದ ಯಾವುದಾದೊಂದು ಪಾತ್ರ ಅಂತ ಇದ್ರೆ ಯಾವುದು ಸರ್? ನನ್ನನ್ನು ರೂಪಿಸಿದ ಪಾತ್ರ ಅಂದರೆ ನಾನು ನಿಜವಾಗಿ ಗರತಿ ಪಾತ್ರ ಹೆಚ್ಚಾಗಿ ನನಗೆ ಕೊಟ್ಟದ್ದು. ನನಗೆ ಯಾಕಂದರೆ ಗರತಿ ಪಾತ್ರ ಹೆಚ್ಚಾಗಿ ನನಗೆ ಈ ದುಃಖ ರಸದು ಪಾತ್ರ ಅಂದು. ಅದರಲ್ಲಿ ಸಹ ನಾನು ಯಕ್ಷಗಾನದಲ್ಲಿ ಜನಮೆಚ್ಚಿಗೆ ನನ್ನನ್ನು ಆಯ್ಕೆ ಮಾಡಿದ್ದು ಸಸಿತ್ಲು ಮೇಳದಲ್ಲಿ ಭಗವತಿ ಮಾತ್ಮೆಯ ಭಗವತಿಯಲ್ಲಿ. ಯಾಕಂದರೆ ಅದು ನಾನು ಯಾವತ್ತೂ ಮರೆಯುವುದಕ್ಕಿಲ್ಲ. ಯಾವುದೇ ಪಾತ್ರನ ಮಾಡಲಿ, ಪೌರಾಣಿಕದಲ್ಲಿ ಏನೇ ಮಾಡಲಿ, ನನಗೆ ಆ ಭಗವತಿ ಮಾತ್ಮೆಯ ದೇವಿ ಅಂದರೆ ಬಹುಶಃ ಅದು ನನಗೆ ಅದು ದೇವರ ಅನುಗ್ರಹ ಅಲ್ಲ ಹಿರಿಯರ ಆಶೀರ್ವಾದ ಗೊತ್ತಿಲ್ಲ, ಅದು ನನಗೆ ಉಳಿದು ಬಂದಿದೆ. ಅದು ಹೇಗೆ ಬಂದಿದ್ದೆ, ಏನು ಬಂದಿದ್ದೆ, ಅದಕ್ಕೆ ನಾ ಏನು ಕಾರಣ ಅಂತ ತುಂಬ ಆಗಿದೆ. ಯಾಕಂದರೆ ನಾವು ನಮ್ಮಲ್ಲಿ ನಾನು ರಮೇಶ್ ಕುಲಶೇಖರನಾಗಿಯೇ ಇರುವುದಿಲ್ಲ. ನಾನು ಆ ಪಾತ್ರ ಆ ದಿವಸ ನಾನು ಬಣ್ಣಗ ಕೂತ ನಂತರ ಆ ರೀತಿಯನ್ನು ನಾನು ಇರುವುದಿಲ್ಲ, ನನ್ನನ್ನು ನೋಡೋ ಜನರೂ ಇರುವುದಿಲ್ಲ. ಅಷ್ಟು ಭಕ್ತಿ ಭಾವದಿಂದ ನಮ್ಮನ್ನು ಅಷ್ಟು ಅವರು ಅದನ್ನು ಸ್ವೀಕರಿಸ್ತಾ ಇದ್ದರು. ಅವರು ಕಾಲು ಹಿಡಿದು ಹೂವಿನ ಹಾರವನ್ನು ಹಾಕಿ, ಈ ನಾವು ಉಡುಪಿ ಆಚೆಗೆ ಹೋದರೆ ಆ ಮನೆಗೆ ಕರ್ಕೊಂಡೋಗಿ ದೇವಿ ಪಾತ್ರದವರನ್ನು ಹಾಲು ಕೊಟ್ಟು ಕಳಿಸುವಾಗ ನಾವು ನಮ್ಮದನ್ನೆಲ್ಲ ಮರೆತು ಹೋಗ್ತೇವೆ. ನಾವು ಅದರಲ್ಲಿ ಪರಕಾಯ ಪ್ರವೇಶವಾಗಿ ನಾವು ಅದನ್ನು ಬಣ್ಣ ಬಿಚ್ಚೋ ತನಕ, ನಮ್ಮ ವೇಷ ಮುಗಿಯೋ ತನಕ 5 ಗಂಟೆಗೆ 10:30 ಗಂಟೆಗೆ ನನ್ನ ವೇಷ ಕೂತ್ರೆ ನನ್ನ ವೇಷ ಮುಗಿಯುವ 5 ಗಂಟೆ ಆಗ್ತದೆ ಬೆಳಿಗ್ಗೆ. ಒಂದು ಸಂದರ್ಭದಲ್ಲಿ ಇತ್ತು, ಸೊ ಅದನ್ನು 10-12 ವರ್ಷ ತನಕ ನಾನು ಅದನ್ನು ಪಾಲಿಸ್ತಾ ಇದ್ದೆ. ಮತ್ತೆ ಕಲಾವಿದರಿದ್ದ ಕಾರಣ ಸುರುವಿನ ಪಾತ್ರವನ್ನು ಬೇರೆಯವರಲ್ಲಿ ಮಾಡಿಸಿ ನಾನು ಮತ್ತೆ ಅದನ್ನು ಮಾಡ್ತಾಯಿದ್ದೆ. ಮಾಡ್ತಾ ಅವಕಾಶ ಇತ್ತು ನನಗೆ, ನಾನು ಹಾಗೆ ಮಾಡ್ತಾಯಿದ್ದೆ ನಾನು. ಆದರೂ ಅದರ ನಂತರ ದೇವಿ ಮಹಾತ್ಮೆಯ ದೇವಿ, ಕೊಲ್ಲೂರು ಕ್ಷೇತ್ರ ಮಹಾತ್ಮೆಯ ಮೂಕಾಂಬಿಕೆ, ಇದೆಲ್ಲ ನನ್ನ ಬಹಳಷ್ಟು ಮರೆಯದಂಥ ಪಾತ್ರಗಳೆಲ್ಲ. ಹಾಗೆ ತುಳುಪ್ರಸಕ್ಕೆ ಬಂದರೆ ನಂದು ಕಿನ್ನಿದಾರು, ಅದೇ ಕೋಟಿ ಚೆನ್ನೈದಲ್ಲಿ ಕೋಟಿ ಪಾತ್ರ ನಂದು. ಅದು ಜಪ್ಪು ದಯಾನಂದ ಶೆಟ್ಟರ ಮಾರ್ಗದರ್ಶನದಲ್ಲೇ ಮಾಡಿದ್ದೆ. ನೀನೇ ಕೋಟಿ ಮಾಡಬೇಕು ಅಂತ. ಅವರ ಚೆನ್ನಯ್ಯ ನಂದು, ಅವರ ಚೆನ್ನಯ್ಯನ ಜೊತೆಯಲ್ಲಿ ಮಾಡಬೇಕಾದ್ರೆ 60 ಬರಬೇಕು ಅವರ ಜೊತೆ ಕನ್ನಡ ಮೇಳದಲ್ಲಿ. ನೀನು ಮಾಡಿ, ನಾನು ಮಾಡಿಸ್ತೇನೆ ಅಂತ. ಇಷ್ಟೇ ಮಾತು, ಇಷ್ಟೇ ನಡೆ, ಇಷ್ಟೇ ನೀನು ಕುಣಿ, ಅಷ್ಟೇ ಅವರು ಹೇಳಿಕೊಟ್ಟದ್ದನ್ನು ಇವತ್ತು ನಾನು ಅದನ್ನು ಪಾಲನೆ ಮಾಡ್ತಾ ಇದ್ದೇನೆ. ಕೋಟಿ ಅದರ ಕಣ್ಣು ಮುಚ್ಚಿ ಮಾಡ್ತಾ ಇದ್ದೇನೆ, ತಂದ್ರಲ್ಲ, ಅದು ಅವರ ಮಾರ್ಗದರ್ಶನ. ಮತ್ತು ಕೋರ್ದ ಭಾಗದ ತನ್ನಿಮಾನಿಗ, ತುಳುನಾಡ ಸಿರಿ ಮತ್ತು ದೇವಪುಂಜದ ಸೋಮಲದೇವಿ, ಇದೆಲ್ಲ ನನ್ನ ಪಾತ್ರ, ಅಚ್ಚುಕಟ್ಟಾದ ಪಾತ್ರ. ಅದನ್ನು ಹೀಗೆ ಮಾಡಬೇಕಂದ ಕಾರಣ ಏನಂದರೆ ನನ್ನ ಮಂಕುಡಿಯವರದು, ಕೋಳಿಯೂರದವರದು ಉಪಾಧ್ಯಾಯರ ಪಾತ್ರ ನೋಡಿದವ ನಾನು. ತೋಡಿಕನ ವಿಶ್ವನಾಥನದು ಅವರಾಗೆ ನಾನು ಮಾಡೋದಿಲ್ಲ, ಆದರೂ ಅದನ್ನು ತಪ್ಪದೆ ಚುತ್ತಿ ಬಾರದಾಗೆ ಮಾಡಿಕೊಂಡು ಬರ್ತೇನೆ. ಹೆಮ್ಮೆ ಉಂಟು ನನಗೆ, ಅಹಂಕಾರ ಅಲ್ಲ, ಹೆಮ್ಮೆ ಉಂಟು ನನಗೆ. ಅಂದ್ರೆ ಹಿರಿಯ ಕಲಾವಿದರ ಮಾರ್ಗದರ್ಶನವನ್ನ ಪಡೆದು ಆ ರೀತಿಯಾಗಿ ಮಾಡುವಂಥದ್ದು. ಯಾಕೆಂದ್ರೆ ನಾನು ಪ್ರತಿ ಸಲ ಒಂದು ಆಟ ಆಗುವಾಗ, ಈಗ ನಮಗೆ ಒಂದು ಕೋಟಿ ಚೆನ್ನೈ ಉಂಟು ನಂದು ಕಿನ್ನಿದಾರು, ಆ ಸಂದರ್ಭದಲ್ಲಿ ನನ್ನ ಬಾಲ್ಯದಲ್ಲಿ ಅದು ಎಲ್ಲಿ ಉಂಟು ಮೇಳದ ಆ ಪ್ರಸಂಗ ಅಂತ ನೋಡಿಕೊಂಡು ನಾನು ನಾಗೇಶ ವೀರಪ್ಪಣ್ಣ ಅಲ್ಲಿಗೆ ಹುಡುಕಾಡ್ತಾ ಹೋಗ್ತಾ ಇದ್ದೆ ನೋಡಲಿಕ್ಕೆ. ಅವರು ಮಾಡಿದ ಭಾವನೆ, ಅವರು ಮಾಡಿದ ರೀತಿ ನಮ್ಮಲ್ಲಿ ಈಗ ಸ್ಕ್ಯಾನ್ ಆಗಿ ಉಳಿತದ್ದು.
ನಾ ಈಗಿನವ್ರಿಗೆ ಹೇಳುವುದು ಅವರು ನಾನು ಮಾಡಿದೆ ಅಂತ ಹೇಳುದಿಲ್ಲ ಅವ್ರ ಹತ್ರ. ನೋಡಿ ಅವರು ಇಂಥ ಹೀಗೆ ಮಾಡ್ತಾ ಇದ್ರು, ನೀನು ಮಾಡಪ್ಪ ಹಾಗೆ ನಾವು ಹೇಳ್ತಾ ಇದ್ದೇವೆ, ಈಗಲೂ ಹೇಳ್ತಾ ಇದ್ದೇವೆ ಹಾಗೆ. ಸರ್, ಈಗ ತುಳು ಪ್ರಸಂಗದ ಕಿನ್ನಿದಾರು ತನ್ನಿಮಾನಿಗೆ ಈ ಒಂದು ಪಾತ್ರಗಳನ್ನ ನಿಭಾಯಿಸ್ತವ್ರು ನೀವು. ಹಾಗಿದ್ದಾಗ ಆ ಒಂದು ಪಾತ್ರವನ್ನ ನಿಭಾಯಿಸುವಂತದ್ದು ಎಷ್ಟು ಸವಾಲಿನ ಕೆಲಸ ಆಗಿರ್ತದೆ ಅಂತ ಹೇಳಿ? ಇಲ್ಲ, ಅದು ಅವನವನಿಗೆ ಬಿಟ್ಟದ್ದು. ಅದಕ್ಕೆ ನನಗೀಗ ನಾನು ಬಹಳಷ್ಟು ಅದೇ ನಾನು ಬೇರೆ ಬರೋದು ನಾನು ನೋಡಿದಂದರೆ ನಮ್ಮ ಮಂಕುಡೆಯವರ ಕಿನ್ನಿದಾರ ನೋಡಿದೆ ನಾನು ಪ್ರಾರಂಭದಲ್ಲಿ ಕರ್ನಾಟಕ ಮೇಳದಲ್ಲಿ. ನೋಡಿದಾಗ ನಾನು ಅದನ್ನೇ ಬಂದು ಸ್ಟುಡಿಯೋದಲ್ಲಿ ನಾನು ಏಕಪಾತ್ರ ಅಭಿನಯ ಮಾಡಿದೆ. ಕನ್ನಡಿ ಎದುರಲ್ಲಿ ಕೂತು ಅವರು ಹೇಳಿದ್ದನ್ನೇ ಅರ್ಥವನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ಹೇಳ್ತಾ ಬಂದೆ. ಅವ ಕಡೆಗೆ ಒಂದು ಮುಂದನ ಕಥೆಯ ಕೇಳಿರೋ ಅಂತ ಹೇಳಿದ ಅಲ್ಲಿಗೆ ಆ ಪದ್ಯಕ್ಕೆ ಒಂದು ದುಃಖ ಮಾಡುವಂಥ ರೀತಿ ಇತ್ತು. ಅದು ತುಂಬ ಸಮಯ ಆಗಿದೆ ಮತ್ತು ನನಗೆ ಆ ರೀತಿ ಮಾಡಲಿಕ್ಕೆ. ಅದನ್ನು ಜನರು ಒಪ್ಪಿದ್ದಾಗ ಗೊತ್ತಿಲ್ಲ, ಆಗ ನನಗೆ ಆಗ ಮಾಡಿದ್ದೇನೆ ನಾನು. ಅದನ್ನಂತ ಗೊತ್ತಾಯಿತು. ಕೆಲವು ಆಡಿಯೋ ಕ್ಯಾಸೆಟ್ ಇತ್ತು, ಆಗ ಆಡಿಯೋ ಕ್ಯಾಸೆಟ್, ವಿಡಿಯೋ ಇಲ್ಲ, ಆಡಿಯೋ ಕ್ಯಾಸೆಟ್, ಅದನ್ನು ನೋಡೋದು, ನಾನು ಕೇಳೋದು, ನಾನು ಟೇಪ್ ರೆಕಾರ್ಡ್ನಲ್ಲಿ ಹಾಕಿ ಈಗೆಲ್ಲ ನಾನು ಆ ಪಾತ್ರ. ಈಗ ಲೋಕಯ್ಯ ಪೊಳಲಿ ಅಂತ ಈ ನಾನು ಗರತಿ ಪಾತ್ರದಲ್ಲಿ ಈ ತೂಟ ಪಾತ್ರ ಅಂತ ಹೇಳ್ತಾರಲ್ಲ, ಅದನ್ನು ಮಾಡಲಿಕ್ಕೆ ಕಲ್ತದ್ದು ಲೋಕಯ್ಯನ ಪೊಳಲಿ ಅವರು ಅಂಥ ಪಾತ್ರನೇ ಮಾಡೋದು. ಅವರು ಪಾತ್ರ ಮಾಡುವಾಗ ತಲಕಳದಲ್ಲಿ ನಾನು ಸೈಡಲ್ಲಿ ಹೋಗಿ ಕೂತು ನೋಡೋದು, ನನ್ನ ವೇಷ ಆಗಿ ಅಲ್ಲಿ ವೇಷದಲ್ಲಿ ಸಹ ನೋಡಿದ್ದೇನೆ. ಅವರು ಮಾಡುವ ರೀತಿ, ಜೋರಾದಾಗ ಕೋಪ ಬಂದಾಗ ತಿತ್ತಿತೈ ಕುಣಿಯುವಂಥದ್ದು, ಇದೆಲ್ಲ ನಾನು ಅವರ ಅನುಕರಣೆ ಮಾಡಿದವ. ನಾನು ಶ್ರಮ ವಹಿಸಿದ್ದೇನೆ ತುಂಬ ತುಂಬ. ಕನ್ನಡಿ ಎದುರಲ್ಲಿ ಕೂತು ಇಮೇಲೆ ಟೇಪ್ ಹಾಕೋದು, ಆಡಿಯೋ ಕ್ಯಾಸೆಟ್ ಹಾಕೋದು, ನಾನು ಕುಣಿಯುವುದು, ಇದೆಲ್ಲ ಸ್ಟುಡಿಯೋದಲ್ಲಿ ಮಾಡ್ತಾ ಇದ್ದೆ. ಹಿಂದಿನ ಬಂದು ಪೆಟ್ಟು ಬಿದ್ದರೆ ಗೊತ್ತಾಗುತ್ತಿರಲಿಲ್ಲ ದನಿಗಳದು. ಇದೆಲ್ಲ ನಾನು ತುಂಬ ಪ್ರಯತ್ನ ಪಟ್ಟಿದ್ದೇನೆ, ಶ್ರಮ ವಹಿಸಿದ್ದೇನೆ ಇದರಲ್ಲಿ. ಸರ್, ಈಗ ಒಬ್ಬ ಕಲಾವಿದನಿಗೆ ಶಿಸ್ತು ಅಥವಾ ಪ್ರಾಮಾಣಿಕತೆ ಅನ್ನುವಂಥದ್ದು ಒಂದು ಯಕ್ಷ ಜೀವನದಲ್ಲಿ ಹೇಗಿರ್ಬೇಕು ಅಂತ ಹೇಳಿ ಸರ್? ಯಕ್ಷಗಾನ ಕಲಾವಿದ ಆಗಬೇಕಂತಾದರೆ ಅವನಿಗೆ ಅದೊಂದು ಉದ್ಯೋಗ ಅಲ್ಲ, ಅದರಿಂದ ಅವನಿಗೆ ಪ್ರಯೋಜನ ಉಂಟಂತಾದರೆ ಆ ಯಕ್ಷಗಾನದ ಒಂದು ಶಿಸ್ತು ಅಂತ ಉಂಟು. ಇಂಥದೇ ಒಂದು ಪರಿಧಿ ಉಂಟು, ನಿಷ್ಠೆ, ಪ್ರಾಮಾಣಿಕತ್ವ ಉಂಟು, ಅದನ್ನೆಲ್ಲ. ಹಾಗಾದರೆ ಕೆಲವರಲ್ಲಿ ಪ್ರಶ್ನೆ ಮಾಡ್ಬೋದು, ಹಾಗೆಲ್ಲ ಮಾಡಿದರೆ ನಮಗೆ ಹಣ ಸಿಗ್ತದ, ಯಾರು ಕೊಡ್ತಾರೆ ನಮಗೆ? ಅಲ್ಲ, ಆ ಸಮಯ ನಮಗೆ ವ್ಯಕ್ತ ಮಾಡೋದಕ್ಕೆ ಆಗುವುದಿಲ್ಲ, ನಮ್ಮದೇನಿದ್ರೆ ವೇಷ ಮತ್ತು ನಮಗೆ ಹಣ ಸಂಬಳ ಹೇಳ್ಬೋದು. ತಪ್ಪದು. ಇದೆಲ್ಲವೂ ಇದ್ದರೆ ಮಾತ್ರ ಅವ ಕಲಾವಿದ. ಎಷ್ಟೋ ಮಂದಿ ಹಿರಿಯ ಕಲಾವಿದರು ನೋಡ್ತೇವೆ ನಾವು ಈಗಲೂ, ಅವರೊಂದು ಕೊಡುವ ಗೌರವ. ಸಣ್ಣ ಮಕ್ಕಳಿಗೆ ಹೀಗೆ ಮಾಡಿಕೊಂಡು ಮಾಡುವಾಗ ನಮಗೆ ಬೇಸರ ಆಗ್ತದೆ. ನಾವು ಯಾರು ಖಾಲಿ ಇಡಲಿಕ್ಕೆ ಹೋಗೋದು, ಅವರು ಹೀಗೆ ಮಾಡೋದು. ಇಂಥದ್ದು ನಾನು ನಮ್ಮ ಹಿರಿಯ ಕಲಾವಿದರಲ್ಲಿ ತುಂಬ ಮಂದಿಗಳಿದ್ದಾರೆ. ತುಂಬ ಮಂದಿ ಯಕ್ಷಗಾನಕ್ಕೆ ಚೌಕಿಗೆ ಹೋದಾಗ ಹಿರಿಯ ಕಿರಿಯ ಎಂಬ ಭೇದವಿಲ್ಲ. ಒಬ್ಬ ಕಲಾವಿದನಿಗೆ ಕೊಡುವ, ಸಣ್ಣ ಕಲಾವಿದ ಒಬ್ಬ ಒಳ್ಳೆ ಕಲಾವಿದನಾದರೆ ಅವನಿಗೆ ಕೊಡುವ ಗೌರವ ದೊಡ್ಡ ಕಲಾವಿದರು ಕೊಡ್ತಾರೆ, ಈಗಲೂ ಕೊಡ್ತಾರೆ. ಅದನ್ನು ಇಟ್ಟುಕೊಳ್ಳುವ ರೀತಿಯಲ್ಲಿ ಉಂಟು. ಒಂದು ಆ ಮೇಳದ ಒಂದು ಚೌಕಿಯ ಶಿಸ್ತು, ಆ ಮೇಳದ ಒಂದು ಪಾತ್ರದ ಗೌರವ, ಅಲ್ಲಿದ್ದಂಥ ಭಾಗವತರಿಗೆ, ಚೆನ್ನಮದ್ಲೆ ಅವರಿಗೆ, ಹಿರಿಯ ಕಲಾವಿದ ಕೊಡುವ ಗೌರವ, ಇದೆಲ್ಲ ಇದ್ದರೆ ಮಾತ್ರ ಅವ ಕಲಾವಿದ ಪರಿಪೂರ್ಣತೆ. ಮೊದಲೆಲ್ಲ ನಾವೆಲ್ಲ ವೇಷ ಮಾಡ್ತಾ ಇರುವಾಗ ಎದುರಿನ ಪೆಟ್ಟಿಗೆ ಹತ್ತಿರ ಹೋಗ್ಲಿಕ್ಕಿಲ್ಲ ನಮಗೆ. ಅವು ಏನಿದ್ದು ದೂರಲ್ಲಿ ನಿಂತು ಅವರು ಬಂದು ಏನಂತ ಕೇಳಿದರೆ ಮಾತ್ರ ಉತ್ತರ ಕೊಡೋದು, ಕೇಳೋದು. ಇಲ್ಲದೆ ಅವರು ನೆಲದಲ್ಲಿ ಕೂತು ಈ ಕೆಳಗೆ ಕೂತು ನಮ್ಗೆ ಇಂಥದ ಪಾತ್ರ ಹೇಗೆ ಮಾಡಬೇಕು ಅಂತ ಕೇಳಬೇಕು. ಈಗ ಏನಿಲ್ಲ, ಹೋಗೋದು ಹೇಗಂತ ಹೇಳೋದು, ಹೆಂಗೆ ನಾವು ವೇಷವನ್ನು ಹೆಂಚಿನ ಪದ್ಯ ಡೈರೆಕ್ಟಾಗಿ ಹೇಳೋದು. ಭಾಗವತರ ಹತ್ರ ಒಂದು ಸಂಬಂಧ ಇಟ್ಕೊಳ್ಳುವಂಥ ಕಲಾವಿದರು ಕಡಿಮೆ ಆಗಿದ್ದಾರೆ. ಇಲ್ಲದಿದ್ದರೆ ನಾವೆಲ್ಲ ಹೋಗಿ ಭಾಗವತರ ಕಾಯಬೇಕು. ಈಗ ಭಾಗವತರು ಕಲಾವಿದರನ್ನು ಕಾಯಬೇಕು. ಈಗ ಕಲಾವಿದರು ಹೋಗುವುದಿಲ್ಲ, ಈಗ ಬಹಳ ಕಡಿಮೆ. ಇಲ್ಲಂತಿಲ್ಲ, ಇದ್ದಾರೆ, ಆದರೆ ಬಹಳ ಕಡಿಮೆ ಆಗಿದೆ. ಆ ಶಿಸ್ತಿರಬೇಕು, ಒಂದು ಸಮಯದ ಪಾಲನೆ. ನಾವು ಶಿಸ್ತು ಪ್ರಕಾರವಾಗಬಹುದು. ಪೂಜೆಗೆ ಮೊದಲು ನಾವು ಕಲಾವಿದರಲ್ಲಿ ಚೌಕಿಯಲ್ಲಿ ಇರಬೇಕು. ಈಗಿಲ್ಲ, ಅವರ ಪಾತ್ರ ತಕ್ಕ ನಾವು ನೋಡಬೇಕು. ಅವ ಬಂದಿದ್ದಾನ, ಇವ ಬಂದಿದ್ದಾನ ಅಂತ ನೋಡಬೇಕು. ಇಲ್ಲ ಅವನಿಗೆ ನಾವು ದೂರವನ್ನು ಸಂಪರ್ಕ ಮಾಡಬೇಕು, ಎಲ್ಲಿದ್ದೀಯಾ, ಬಂದೆ ಅಂತ ಕೇಳಬೇಕು. ನಾವಾಗಲ್ಲ 8:30 ಗಂಟೆಗೆ ಪೂಜೆ ಆದರೆ ನಾವು 6 ಗಂಟೆ ಚೌಕಿಯಲ್ಲಿ ಇರ್ತಾ ಇದ್ದೆವು. ನಾವು ಆಚೆ ಈಚೆ ತಿರುಗಾಡಿಕೊಂಡು ಏನಾದರೂ ಪಾತ್ರದ ಬಗ್ಗೆ ಡಿಸ್ಕಸ್ ಮಾಡಿ ಮತ್ತು ಊಟ ಮತ್ತು ವೇಷಕ್ಕೆ ಕೂತ್ಕೊಳ್ಳೋದು. 12 ಗಂಟೆ 1 ಗಂಟೆ ವೇಷ ಆದರೆ ನಾವು 10 ಗಂಟೆ ವೇಷ ಕೂತು ಆಯಿತು. ನಾವು ಈಗೇನಿಲ್ಲ, ಒಂದು ಅರ್ಧ ಗಂಟೆಯಲ್ಲಿ ಬಂದ ವೇಷ ಮಾಡಿ ಆಯಿತು. ಕಟ್ಲೆ 4 ಜನ ಕಟ್ಟಿದ್ರು, ರಂಗಸ್ಥಳಿಗೆ ಓಡಿದವು. ಅದೆಲ್ಲ ಅಲ್ಲ, ನಿಜವಾಗಿ ಕಲಾವಿದ ಈ ರೀತಿಯಾಗಿ ಇರೋದಲ್ಲ. ಅಲ್ಲ. ಕಲಾವಿದನ ಜವಾಬ್ದಾರಿ ತುಂಬ ಉಂಟು. ಅವನ ಏನೇ ಅದನ್ನು ಹೇಳಿದ ಹಾಗೆ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಕಲಾವಿದ ಏನೇ ಅವನ ಕಷ್ಟ, ಸಮಯ, ಅವಕಾಶ ಏನೇ ಇದ್ದರೂ ಅವನಿಗೆ ಆಟ ಇವತ್ತು ಉಂಟು, ನನ್ನ ವೇಷ ಇಂಥ ಪ್ರಸಂಗ ನಾನು ಹೋಗಬೇಕು ಅಂತ ಅವನ ಮೇಲೆ ಒಂದು ಚಾಲೆಂಜ್ ಇರಬೇಕು. ಆ ಸಮಯಕ್ಕೆ ನನಗೆ ಮುಟ್ಟಬೇಕು.
ಮುಟ್ಟಿ ನನಗೆ ವೇಷ ಹೀಗೆ ಮಾಡಬೇಕು, ನಾನು ಇಷ್ಟು ತನಕ ವೇಷ ಆಗಬೇಕು. ಅವ ರಾತ್ರಿಯಿಂದ ಬೆಳಿಗ್ಗೆ ತನಕ ಮೇಳದ ಒಬ್ಬ ಕಲಾವಿದ ಸದಸ್ಯ. ಅದರ ಮಧ್ಯದ ಒಂದು ಏನೇ ಅವನ ವೈಯಕ್ತಿಕ ವಿಚಾರವಾಗಲಿ ಇರಬಾರ್ದು. ಸರ್, ಸುಬ್ರಹ್ಮಣ್ಯ ಯಕ್ಷಕಲಾ ಆರ್ಟ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀರಾ? ಹೌದು. ಇದೊಂದು ಆರಂಭ ಮಾಡುವಾಗ ಯಾವ ರೀತಿಯಾದಂಥ ಒಂದು ಸವಾಲು ಎದುರಾಯಿತು, ಈಗ ಹೇಗಿದೆ ಅಂತ ಹೇಳಿ? ಅದು ಬಹಳ, ಅದನ್ನು ನೆನಪಿಸಿದರೆ ಭಾಳ ಕಷ್ಟ ಆಗ್ತದೆ. ಒಂದು 4 ಕಟ್ಟು ಒಂದು ಪೆಟ್ಟಿಗೆ ಎಲ್ಲ ಇಟ್ಟು ನಾನು ಪ್ರಾರಂಭ ಮಾಡಿದಂಥ ಅದೊಂದು ವೇಷಭೂಷಣ ಪ್ರೇರಣೆ ಯಾವುದಾದ್ರೂ ಇದೆಯಾ? ಮಾಡಬೇಕಂತ ಆಯಿತು. ನನಗೆ ಅವರು ಕುಂಬ್ಳೆ ರಾಘವೇಂದ್ರ ಕುಂಬ್ಳೆ ನಮ್ಮ ಒಡನಾಡು ಬಹಳ ಆತ್ಮೀಯರು, ಈಗ ನಮ್ಮಲ್ಲಿ ಸಂಪರ್ಕದಲ್ಲಿದ್ದಾರೆ. ಅಪ್ಪನ ಡ್ರೆಸ್ ಉಂಡು ಮನ್ಪುಳೆ ಅಂತ ಹೇಳಿದರು ಅವರು. ಆಯಿತು, ಅದಕ್ಕೆ ಒಂದು ಮೌಲ್ಯ ಅಂತ ಮಾಡಿ ಭಾಳ ಕಡಿಮೆ, ಅದನ್ನು ಪೂರ್ತಿ ಕೊಡಲಿಕ್ಕೆ ಆಗಲಿಲ್ಲ, ನಿಜವಾಗಿ ಆಗಲಿಲ್ಲ. ಅವ್ರು ಬಿಟ್ಟಿದ್ದಾರೆ. ನಾನು ಸ್ವಲ್ಪ ಕೊಟ್ಟು ನಾನು ಅದು ಮಾಡಿಕೊಂಡೆ. ಅದಕ್ಕೆ ಬೇಕಾದ ಒಂದು ಸೇರ್ಪಡೆ ಮಾಡಿಕೊಂಡೆ. ನಾನು ಲಲಿತಾ ಕಲಾರ್ಸ್ ಧನ್ಪಾಲ್ ಶೆಟ್ಟಿಗಾರ್ ಅವರ ತಂದೆಯೆಲ್ಲ ನನಗೆ ಸಪೋರ್ಟ್ ಮಾಡಿದರು ಆ ಹೊತ್ತಿನಲ್ಲಿ. ಅವರು ಸ್ವಲ್ಪ ನನಗೆ ಏನಾದರೂ ಕೊಟ್ಟು, ನನಗೆ ಇಲ್ಲಿ ಕಡಿಮೆ ಆದದನ್ನು ಅವರು ಬಾಡಿಗೆಗೆ ಸ್ವಲ್ಪ ಕಡಿಮೆ ಪ್ರಮಾಣದ ಬಾಡಿಗೆಯಲ್ಲಿ ಕೊಟ್ಟು ನನಗೆ ಆಟ ಬಾಡಿಸಿದ. ಅಂದರೆ ಸಂಘದ ನಮ್ಮದು ಸುಬ್ರಹ್ಮಣ್ಯೇಶ್ವರ ಭಜನಾ ಮಂಡಳಿಯಲ್ಲಿ ಯಕ್ಷಗಾನ ಮಂಡಳಿ ಆಟ ಆಗ್ತಾಯಿತ್ತು. ಶಬರಿ ಒಂದು 30 ಆಟ ಮಾಡ್ತಾಯಿದ್ದೆ ನಾನು. ಎಲ್ಲ ಇತ್ತು, ವೇಷಭೂಷಣದಲ್ಲಿತ್ತು, ರಂಗಸ್ಥಳ ಇತ್ತು, ಮತ್ತು ಹೀಗೆ ಆಗಬೇಕು ಶಿಸ್ತಿನಲ್ಲಿ. ನನಗೆ ಬಹಳ ಅದನ್ನು ಚಾಲೆಂಜ್ ನನಗೆ ಅದು. ಚೌಕಿಗೆ ಆಗಬೇಕು, ಮತ್ತು ಪಾತ್ರಗಳು ಹೀಗೆ ಮಾಡಬೇಕು, ವೇಷಧಾರಿಗಳು ಹೀಗೆ ಆಗಬೇಕು ಅಂತ ನನಗೆ ಅವತ್ತೇ ನನಗೆ ಒಂದು ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ ಸುಬ್ರಹ್ಮಣ್ಯ. ಅದನ್ನೇ ನಾನು ಮುಂದುವರಿಸಿಕೊಂಡು ಹೋದೆ. ನಂತರ ನಾನು ಊರು ಕುಲಶೇಖರ ಬಿಟ್ಟು ಪೆರ್ರಕ್ಕೆ ಬಂದಾಗ ನನಗೆ ಸವಾಲಾಯಿತು. ಹೇಗೆ ಇದನ್ನು ಮಾಡಬೇಕು, ಅದನ್ನೊಂದು ಸಣ್ಣ ಒಂದು ರೂಮಲ್ಲಿ ಇಟ್ಟೆ, ಸಣ್ಣ ಬಾಡಿಗೆ ಕೊಟ್ಟು. ಅಲ್ಲೇ ಕಷ್ಟ ಆಯಿತು ನನಗೆ, ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಕೊಡುವ ಅಂತ ಆಯಿತು. ಕೊಡುವಾಗ ತೆಕೊಳ್ಳುವವರು ಯಾರಿಲ್ಲ, ಎಷ್ಟಕ್ಕಂತ ಹಣ ಹಾಕಿದ್ದೇನೆ. ನಂತರ ಕೊರೋನಾ ಸಂದರ್ಭದಲ್ಲಿ ನಾನು ಅದನ್ನು ಮಾರುವುದಂತಲೇ ಹೊರಟೆ. ನಾನು ಭಾಳ ಆರ್ಥಿಕವಾದ ಕಷ್ಟ ಆಯಿತು, ಅದನ್ನು ಮುಂದುವರಿಸೋದಕ್ಕೆ ಆಗುವುದಿಲ್ಲ. ಮೇಳದಲ್ಲಿ ನಾನು ಏನು ಸಂಪಾದನೆ ಮಾಡ್ತೇನೆ ಅದನ್ನೆಲ್ಲ ಕೌಟುಂಬಿಕವಾಗಿ ನಮ್ಮ ಸಂಸಾರ ದೊಡ್ಡದುಂಟು, ಒಂದು 8 ಜನನ ಸಾಕಬೇಕು, ಒಬ್ಬ ನಾನು ಕೆಲಸ ಮಾಡುವ. ಈಗೆಲ್ಲ ನಾನು ಯೋಚನೆ ಮಾಡಿಕೊಂಡಾಯಿತು. ಅಡ್ವಾನ್ಸಸ್ ಹೊಂದಿದೆ, ಅದು ಕೊರೋನಾ ಬಂತು, ತೆಕ್ಕೊಳ್ಳುವವರೆಗೂ ಆಗಲಿಲ್ಲ. ನನಗೆ ಆಯಿತು, ಅಲ್ಲಿ ಇತ್ತೆ 1.5 ವರ್ಷ ಅದು ಒಂದು ರೂಮಲ್ಲಿ ಹಾಗೆ ಇತ್ತು, ಮುಟ್ಟಲಿಲ್ಲ ನಾವು. ಮತ್ತು ಯಾಕೋ ಏನು ಗೊತ್ತಿಲ್ಲ, ನನಗೆ ಅದನ್ನು ಮುಂದುವರಿಸಬೇಕಂತ ಆಯಿತು. ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡಾಗ ನಾನೊಂದು ಮಳೆಗಾಲ ಚಿಕ್ಕ ಮೇಳ ಅಂತ ನಾನು ಪ್ರಾರಂಭ ಮಾಡಿದೆ. ಅದರ ಮೂಲಕವಾಗಿ ನಾನು ಮತ್ತೆ ಈ ವೇಷಭೂಷಣ ಸ್ವಲ್ಪ ಆಯಿತು, ಅದಕ್ಕೆ ಡಿಮಾಂಡ್ ಬಂತು. ಆಗ ನನಗೆ ಮಾಧವಣ್ಣವೇ ಪಟ್ಲ ಫೌಂಡೇಶನ್ ಅವರು, ಸತೀಶಣ್ಣ ಭಾಗವತರು ಅವರ ಆಟ ಎಲ್ಲ ಮಳೆಗಾಲ ತುಂಬ ಬಂತು. ನನಗೆ ಸ್ವಲ್ಪ 3 ಗಂಟೆ ಆಟಕ್ಕೆ ಒಂದು ನೀವು ರೆಡಿ ಮಾಡಿ ಅಂತ ಆಯಿತು, ಮಾಡಿಕೊಂಡು ಬಂದೆ. ಅವಕಾಶ ಸಿಕ್ಕಿದಾಗ ಕಾರಣದಿಂದಾಗಿ ಆ ಬಂಡವಾಳ ಏನು ಸಿಕ್ತಾ ಅದನ್ನು ಇದಕ್ಕೆ ಆಗ್ತಾಯಿದ್ದೆ ನಾನು. ಆದ್ದರಿಂದಾಗಿ ಈಗ ಅದು ಬೇಕು ಅಂತ ಈಗ ಒಂದು ದೊಡ್ಡ ಗೋಡೌನಾಗಿ ಮಾಡಿ ನಾನು ಮಾಡ್ತಾಯಿದ್ದೇನೆ. ನನ್ನ ಜೊತೆಯಲ್ಲಿ ಪಾಪ ತುಂಬ ಮಂದಿಗಳು ಅದರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಪಾಪ ಅವರೂ ಹೊಟ್ಟೆಪಾಡಿಗೆ ಆಗ್ತದೆ, ನನಗೂ ಅನುಕೂಲ ಆಗ್ತದೆ, ತೃಪ್ತಿ ಉಂಟು ಅದರಲ್ಲಿ. ಸರ್, ಈಗ ಯಕ್ಷಗಾನದಲ್ಲಿ ವಿದೇಶ ಪ್ರಯಾಣವನ್ನ ಮಾಡಿದವರು, ಹೌದು, ಅದ್ರ ಬಗ್ಗೆ ಹೇಳುವುದಾದ್ರೆ ಅಲ್ಲಿನ ಒಂದು ಜನರ ಪ್ರತಿಕ್ರಿಯೆ ಹೇಗಿರ್ತದೆ ಅಂತ ಹೇಳಿ? ನನಗೆ ವಿದೇಶಕ್ಕೆ ನನ್ನ ಕನಸಿನಲ್ಲಿ ಭಾವಿಸಲಿಲ್ಲ. ನಾನು ಪಾಸ್ಪೋರ್ಟ್ ಮಾಡ್ತೇನೆ, ನಾನು ವಿದೇಶಕ್ಕೆ ಹೋಗ್ತೇನೆ ಅಂತ, ಅದೆಲ್ಲ ಆಗದು, ನನಗೆ ಸಾಧ್ಯವಿರಲಿಲ್ಲ ಅಂತ ಎನಿಸಿತ್ತು. ನಾನು ಅದು ನನಗೆ ಅವಕಾಶ ಮಾಡಿಕೊಟ್ಟು ಸಸಿಯುತ್ತಲ ಮೇಳಕ್ಕೆ ಒಂದು ಪ್ರಭಾಕರ್ ಡಿ ಸುವರ್ಣ ಕರ್ನೀರೆ ಸುವರ್ಣ ಪ್ರತಿಷ್ಠಾನ ಇತ್ತೀಚೆಗೆ ಆದದ್ದು ಒಂದು 13 ವರ್ಷದಿಂದ ಆಗ್ತಾ ಉಂಟು. ಅದು ಪ್ರಥಮ ಬಾರಿಗೆ ನಮಗೆ ಇಲ್ಲಿ ನಮ್ಮ ಕಿನ್ನಿಗೋಳಿ ಹತ್ತಿರ ಒಂದು ಆಟ ಬೇಕು ಅಂತ ಹುಡ್ಕೊಂಡು ಬಂದರು. ಪಾಪ ಅವರು ದುಬೈಯಿಂದ ಬಂದವರು. ಕೊಟ್ಟೆ ನಾನು ಅವರಿಗೆ, ಆ ಡೇಟಿಗೆ ಕೊಟ್ಟೆ. ಅಲ್ಲಿ ಪ್ರಥಮ ಬಾರಿಗೆ ಅವರ ಕರ್ನೀರಲ್ಲಿ ಒಂದು ಆಟ ಭಗವತಿ ಮಾತನ್ನ ಆಯಿತು. ಅಲ್ಲಿ ಅವರ ನಮ್ಮ ಸಂಪರ್ಕದಿಂದಾಗಿ ನಮ್ಮ ಒಂದು ಮನೆಯವರಾಗಿ ಅವರು ಗಾಡ್ ಫಾದರ್ ಆಗಿ ಬಹಳಷ್ಟು ನಮ್ಮನ್ನು ಒಪ್ಪಿಕೊಂಡ್ರು. ಅವರ ಜೀವನದಲ್ಲಿ ಅವರು ನನ್ನನ್ನು ತುಂಬ ಎತ್ತರಕ್ಕೆ, ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಮಾಡಿದರು, ನಮ್ಮ 2 ಹೆಣ್ಮಕ್ಕಳ ಎಜುಕೇಷನ್ಗೆ ಅವರು ಹೆಲ್ಪ್ ಮಾಡಿದರು, ವೈಯಕ್ತಿಕವಾಗಿ ನನಗೆ ಹೆಲ್ಪ್ ಮಾಡ್ತಾ ಬಂದರು ನನ್ನ ಕಷ್ಟ ಕಾಲದಲ್ಲಿ. ಹೀಗೆಲ್ಲ ಮಾಡ್ತಾಯಿದ್ದವರು ನಮಗೆ ದುಬೈಯಲ್ಲಿ ಒಂದು ಕಾರ್ಯಕ್ರಮ, ಬಿಲ್ಲವಸ್ ದುಬೈ ಅವ್ರದ್ದು ಕಾರ್ಯಕ್ರಮಕ್ಕೊಂದು ಮಾಡುವ ಅಂತ ಹೇಳಿದರು. ಅದು ಹೇಗೆ, ಇಲ್ಲಿಂದ ಕ್ಯಾಸೆಟ್ ಮಾಡೋದು, ಇಲ್ಲಿ ಕ್ಯಾಸೆಟ್ ಮಾಡಿ ಅಲ್ಲಿಂದ ಅದನ್ನು ಹಾಕಿ ನಾವು ಕುಣಿಯೋದು ಮಾತ್ರ, ಅಲ್ಲಿ ಇದೆಲ್ಲ ಏನಿಲ್ಲ ಅಂತ ವ್ಯವಸ್ಥೆ ಇರಲಿಲ್ಲ ಅಲ್ಲಿ ಆಗ. ಅದಕ್ಕೆ ದಿನೇಶ್ ಅಮ್ಮಣ್ಣ ಅವರದ್ದೇ ಪದ್ಯ ನಾವು ಮಂಗಳೂರಲ್ಲಿ ಕಲ್ಲರ್ಕದಲ್ಲಿ ಒಂದು ಸಣ್ಣ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ದು. ಪ್ರಸಂಗ ಇದು ಕೋಟಿ ಚೆನ್ನಯ್ಯ ಪ್ರಸಂಗದ ಕಡೆಯ ಭಾಗ, ಬಪ್ಪನ ಕ್ಷೇತ್ರಾತ್ಮ ಒಂದು ಭಾಗ.
ನಾನು, ಚಂದ್ರಣ್ಣ ಮತ್ತು ಯಾರು ಉಮೇಶ ಕೊಳಂಬಿ ಬರಬೇಕಿತ್ತು. ಅವರಿಗೆ ಪಾಸ್ಪೋರ್ಟ್ ಬರಲಿಲ್ಲ. ನಾನು ಎಷ್ಟು ಅರ್ಜೆಂಟ್ ಮಾಡಿದೆ. ಈಗ ಪಾಸ್ಪೋರ್ಟ್ ಆವತ್ತು ಈಗ ಅದು ಬರ್ಬೋದು ಬಹುಶಃ 3 ತಿಂಗಳು ಬೇಕು. ನನ್ನ ಪಾಸ್ಪೋರ್ಟ್ ಅವರು ಟಿಕೆಟ್ ಮಾಡಿದರೆ ಎಲ್ಲ ಮಾಡಿದೆ, ಪಾಸ್ಪೋರ್ಟು ಬರಲಿಲ್ಲ. 3 ದಿವಸ ಇರುವಾಗ ಪಾಸ್ಪೋರ್ಟ್ ಬಂತು, ನಂದು ಬಂತು, ಅವಂದು ಬರಲಿಲ್ಲ. ಅವ ಬಾಕಿ ಆದ. ನಾನು ಇದನ್ನೆಲ್ಲ ಇಟ್ಕೊಂಡು ನನಗೆ ಬೇಕಾದ ವೇಷಭೂಷಗಳು ಹೋದೆ. ಅಲ್ಲಿ ಭಗವತಿ ಮಾಡಿದೆ. ಅಲ್ಲಿ ಬಾಕಿದ 6 ಮಂದಿ ದೇವಿರು ಅಲ್ಲಿಯವರೇ, ದುಬೈಯವರೇ, ಎಲ್ಲ ಸ್ತ್ರೀಯರು, ಅಲ್ಲಿಯ ತಾಯಂದಿರವರೆಲ್ಲ. ಇವರು ವಿಷ್ಣು ಮಾಡಿದ್ದು ಪ್ರಭಾಕರ್ ಸುವರ್ಣ. ಅಲ್ಲಿ ಆ ವರ್ಷ ನನಗೆ ಪ್ರಥಮವಾಗಿ ಅದು ಕಂಡದ್ದು ನನಗೆ ಒಂದು ಅದ್ಭುತವಾದ, ಬಹುಶಃ ಸ್ವರ್ಗ ಅಂತ ಇದ್ದರೆ ಒಂದು ಬಹುಶಃ ದುಬೈಯ ಒಂದು ಪರಿಸರ, ಅಲ್ಲಿಯ ಜನರು, ಊರಿನವರೇ ನಮ್ಮ ಮೇಲಿಟ್ಟ ಪ್ರೀತಿ, ಅವರಿಗೆ ಸುವರ್ಣನ ಮನೆಯಲ್ಲಿ ನನಗೆ ಆತಿಥ್ಯ, ಇದೆಲ್ಲ ನಾನು ಮರೆಯುವಂತಿಲ್ಲ. 1 ವಾರ ಇದ್ದೆ ನಾನಲ್ಲಿ, ಬಹಳ ಅದರ ನಂತರ ಒಂದು 2 ವರ್ಷ ಪುನಃ ಕರೆಸಿದರು ನನ್ನನ್ನು, ಚಂದ್ರನನ್ನು ಕರೆಸಿದರು. ಮತ್ತು ಈಗೆಲ್ಲ ಹೋಗ್ತಾ ಇದ್ದಾರೆ, ಎಲ್ಲ ತುಂಬ ಮಂದಿ ಹೋಗ್ತಾ ಇದ್ದಾರೆ ಈಗ. ಮತ್ತು 2 ವರ್ಷ ಹಿಂದೆ ಕಟೀಲು ಮೇಳದ ಒಂದು ಎಲ್ಲ ಆಯ್ದ ಕಲಾವಿದರ ಕತಾರ್ನಲ್ಲಿ ಒಂದು ಆಯಿತು, ದೇವಿ ಮಹಾತ್ಮೆ. ಅಲ್ಲಿಗೆ ನನ್ನ ವೇಷಭೂಷ ನಾನು ಪಾತ್ರಕ್ಕೆ ಹೋದದ್ದಲ್ಲ, ನಂದು ವೇಷ. ನಾನು ಒಬ್ಬನೇ ಹೋಗಿ ಅಷ್ಟು ಜನರಿಗೆಲ್ಲ ಅವರ ಕಲಾವಿದರ ಸಹಕಾರದಿಂದಾಗಿ ನಾನು ತೃಪ್ತಿಗೊಂಡು ಬಂದಿದ್ದೇನೆ. ಒಳ್ಳೆಯ ಒಂದು ವ್ಯವಸ್ಥೆ ಮಾಡಿದ್ದಾರೆ, ನಮಗೆ ಒಂದು ವೈಯಕ್ತಿಕವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅವರು ನಿತಿನ್ ಕುಮಾರ್ ಅಂತ ಕಟೀಲು ಇದ್ದಾರೆ, ನಿತಿನ್ ಅಂತ, ಅವರ ಕಥಾರ ಅವರ ಮೂಲಕವಾಗಿ. ಸರ್, ಈಗ ನೀವು ಮೇಳದಲ್ಲಿ ಪ್ರಬಂಧಕರಾಗಿಯೂ ಮತ್ತು ಪ್ರಧಾನ ವೇಷಧಾರಿಯಾಗಿಯೂ ನೀವು ನಿಮ್ಮ ಒಂದು ಪಾತ್ರವನ್ನು ನಿಭಾಯಿಸಬಹುದು. ಹೌದು. ಎಷ್ಟು ಸವಾಲಾಗ್ತದೆ ಸರ್ ಈಗ ಒಂದು ಪ್ರಬಂಧಕರಾಗಿಯೂ ವೇಷವನ್ನ ಮಾಡುವಂಥದ್ದು? ಶುರುಗೆ ಬಾಲ್ಯದಲ್ಲೆಲ್ಲ ಬಹಳ ಸಂತೋಷ ಆಗ್ತಾಯಿತ್ತು. ನಂದು 24 ಗಂಟೆ ನಂದು ಡ್ಯೂಟಿ ಆದದ್ದು ಉಂಟು, 24 hours, ಹಗಲು ರಾತ್ರಿ ಸಸಿನಲ್ಲಿ ಎಲ್ಲ ನಾವು ಅಂದರೆ ಕೆಲಸದವರಿಗೆ ಬೆಳಿಗ್ಗೆ ಇನ್ನೊಂದು 2 ಗಂಟೆ ತನಕ ಕೆಲಸ ಇರ್ತದೆ. ಅವರ ಜೊತೆಯಲ್ಲಿ ನಾನು ಬದಿಯಲ್ಲಿ ಕೂತು ಏನಾದರೂ ಹಿಡಿಯುವುದು, ಹಗ್ಗ ಕಟ್ಟುವುದು. ಈಗಿನಷ್ಟು ವ್ಯವಸ್ಥೆ ಆಗ ಇರಲಿಲ್ಲ. ಅದಕ್ಕೆಲ್ಲ ಹಗ್ಗ ಕಟ್ಟೋದೆಲ್ಲ ಬೇರೆ ರೀತಿ ಅದು ಇರೋದು. ಯಾಕಂದರೆ ಇಲ್ಲದಿದ್ದರೆ ಅವರಿಗೆ ಪಾಪ ಬೇಸರ ಆಗ್ತದೆ. ಅವರಿಗೆ ಏನಾದರೂ ಬಾಯಕ್ಕೆ ತಂದು ಕೊಡೋದು. ಹೀಗೆ 2 ಗಂಟೆಗೆ ಅವರೆಲ್ಲ ಸ್ನಾನ ಮಾಡ್ತಾರೆ, ನಂದು ಬೆಳಿಗ್ಗೆ ಸ್ನಾನ ಆಗಿರ್ತದೆ. ಮತ್ತು ಒಟ್ಟಿಗೆ ಊಟಕ್ಕೆ ಹೋಗೋದು. ಊಟಕ್ಕೆ ಹೋದ ಕೂಡಲೇ ಸ್ವಲ್ಪ ಮಾತುಕತೆಯಾಗಿ ಪ್ರಸಂಗದ ಬಗ್ಗೆ ಏನಾದರೂ ಡಿಸ್ಕಸ್ ಇದ್ದರೆ ಮಾಡೋದು. ಮತ್ತು ಸ್ವಲ್ಪ ಮಲಗುವಾಗ ಗಂಟೆ 5 ಆಗ್ತದೆ. ಫೋನ್ ಬರುವಾಗ ಅಟೆಂಡ್ ಮಾಡಬೇಕು, ಹೀಗೆಲ್ಲ ಮಾಡಬೇಕು. 5 ಗಂಟೆಗೆ ನಾನು ಹೇಳಲೇಬೇಕು. 5 ಗಂಟೆಗೆ ಎತ್ತು ಬಾಕಿಯನ್ನು ಎಬ್ಬಿಸಬೇಕು, ನಾನು ಸ್ನಾನ ಮಾಡಬೇಕು. 6 ದೇವರು ಬರುವಾಗ ನಾನು ಚೌಕಿಯಲ್ಲಿ ಇರಬೇಕು. ಅಲ್ಲಿಂದ ಬೆಳಿಗ್ಗೆ ತನಕ ನಾನು ಓಪನ್, ಮಲಗಲಿಕ್ಕಿಲ್ಲ. ನನಗೆ ಸಸಿತ್ಲ ಮೇಳಲ್ಲಿ ಬೇರೆ ರಾತ್ರಿ ಹೊತ್ತು ಮಲಗಲಿಕ್ಕೆ ಅಂತ ವ್ಯವಸ್ಥೆ ಏನಿರಲಿಲ್ಲ. ಚಾಪೆ ದಿಂಬು ಏನಿರಲಿಲ್ಲ. ಈಗಷ್ಟು ನಾನು ಅದನ್ನು ವ್ಯವಸ್ಥೆ ಮಾಡಿಕೊಂಡಿದ್ದೇನೆ, ಒಂದು 2-3 ವರ್ಷದಿಂದ ಬಿಟ್ಟರೆ ನಾನು ಅದನ್ನು ಇಷ್ಟ ತನಕ ಮಾಡಲಿಲ್ಲ. ಅಂಥ ಒಂದು ವ್ಯವಸ್ಥೆ ಇತ್ತು. ಯಾಕಂದರೆ ಮಾಡಲೇಬೇಕು. ನಾನೊಬ್ಬ ಪ್ರಬಂಧಕ ಅಲ್ಲ, ನಾನು ವೇಷಧಾರಿ, ನನಗೆ ನಿದ್ದೆ ಬರ್ತದೆ ಅಂತ ಹೇಳಿಕೊಂಡು ಆದರೆ ಅಲ್ಲಿ ಕೆಲಸ ಬಾಕಿ ಆಗ್ತದೆ. ಈಗಲೂ ವ್ಯವಸ್ಥೆ ಉಂಟು. ಈಗ ಬೆಳಿಗ್ಗೆ ಆದ ಕೂಡಲೇ ಕಾಲಮಿತಿ ಆಟ ಆದ ಕಾರಣ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನಾನು ಮನೆಗೆ ಎಲ್ಲ ರೂಮಿಗೆ ಬರ್ತೇನೆ, ಮಲಗ್ತೇನೆ. ಆದರೆ ಬೆಳಿಗ್ಗೆ 5:30 ಗಂಟೆಗೆ ಶುರುವಾಗ್ತದೆ ಫೋನ್ ಬರಲಿಕ್ಕೆ, ದೂರವಾಣಿ ಬರಲಿಕ್ಕೆ ಶುರುವಾಗ್ತದೆ. ಅನೆಂಗಳು ಲೋಡಾಂಡು ಇದು ಭತ್ತ ಓಡೆ ಬರೋಡು 6 ಭತ್ತ ಜೀರು ಇರ್ತದೆ. ಮತ್ತು ಕ್ಯಾಂಪಿನವರದು ಎಲ್ಲ ನನ್ನ ಮತ್ತೆ ಆಟದವರದು, ನಮಗೆ ಅದು ಕಲಿಸಿ ಇದು ಕಲಿಸಿ, ಈ ನಾಳೆ ಆಟ ಎಲ್ಲಿ, ನಮಗೆ ಆ ಪ್ರಸಂಗ ಬರ್ತದೆ. ನಮಗೆ ನಿದ್ದೆ ಮಾಡಿದ್ರೆ ಸುಮ್ಮನೆ. ಅಂದು ನನ್ನ ಫೋನ್ ಸೈಲೆಂಟ್ ಇಲ್ಲ, ಮತ್ತು ನನ್ನ ಮನಸ್ಸು ಸ್ವಿಚ್ ಆಫ್ ಇಲ್ಲ. 24 hours ಹತ್ತಿರದಲ್ಲಿ ಇರ್ತದೆ ನನ್ನ ಫೋನ್. ಕಷ್ಟ ಉಂಟು, ಆದರೂ ಏನು ನಾವು ಮಾಡೋದು. ಅದನ್ನು ಇಷ್ಟದಲ್ಲಿ ಮಾಡೋದು, ಒತ್ತಾಯಕ್ಕೆ ಮಾಡೋದು. ನನ್ನ ಡ್ಯೂಟಿ ಅದು. ಯಾಕೆಂದರೆ ನಾನು ಸಂಬಳ ಕೊಡ್ತಾರೆ ಯಜಮಾನರು, ಯಾಕಂದರೆ ನನ್ನ ಮೇಲೆ ನಂಬಿದೆ, ಯಜಮಾನರು ನಂಬಿದ್ದಾರೆ. ನನಗೆ ಸಂಬಳ ಕಡಿಮೆ ಹೆಚ್ಚು ಅದು ನೋಡಲಿಕ್ಕಿಲ್ಲ. ನಾನು ಎಷ್ಟು ತನಕ ಇದ್ದೇನೋ ಅಷ್ಟು ತನಕ ನನ್ನ ಜವಾಬ್ದಾರಿ ಪಾಲಿಸಲೇಬೇಕು. ಅದು ನಾನಂತಲ್ಲ, ಯಾವುದೇ ಪ್ರಬಂಧಕನಾಗಲಿ, ಯಾವುದೇ ಆಯಾಯ ಸ್ಥಳದಲ್ಲಿ ಡ್ಯೂಟಿ ಮಾಡುವ ವ್ಯಕ್ತಿ ಮಾಡಲೇಬೇಕಾದದ್ದು ಕರ್ತವ್ಯ ಒಂದದ್ದು. ಸರ್, ಈಗ ನಿಮ್ದು ಒಂದು 35 ವರ್ಷದ ಯಕ್ಷಪಯಣದಲ್ಲಿ ಯಾವುದಾದ್ರೂ ಒಂದು ಮರೆಯಲಾಗದ ಕ್ಷಣ ಅಂತ ಇದ್ರೆ ಯಾವುದು ಸರ್? ಮರೆಯಲಾಗದ ಕ್ಷಣ ಅಂದರೆ ನಂದು, ಯಾಕೆಂದರೆ ನಾನು ಕುಲಶೇಖರದಲ್ಲಿ ಯಕ್ಷಗಾನದಲ್ಲಿ ನಾನೊಬ್ಬ ತೊಡಗಿಸಿಕೊಂಡು ಎಲ್ಲರ ಅಭಿಮಾನಿಗಳ ಪಾತ್ರ ಕುಲಶೇಖರ್ ಅಂತಲೇ ಇರೋದು ನನ್ನದು. ಆ ಊರನ್ನು ಬಿಟ್ಟು ಬರುವಾಗ ಭಾಳ ಕಷ್ಟ ಆಯಿತು. ಯಾಕಂದರೆ ಯಕ್ಷಗಾನದಲ್ಲಿ ತುಂಬ ನಾನು ಪಡೆದಿದ್ದೇನೆ, ಅಷ್ಟೇ ಕಳ್ಕೊಂಡಿದ್ದೇನೆ. ತುಂಬ ಕಳ್ಕೊಂಡಿದ್ದೇನೆ ಅಷ್ಟೇ. ಯಾಕಂದರೆ ಕುಲಶೇಖರ ನನಗೆ ಬಹಳಷ್ಟು ಒಂದು ಹೆಮ್ಮೆಯ ಊರದು. ಅಲ್ಲಿಯ ಒಡನಾಟಿ ಜನರನ್ನು, ನನ್ನ ಹೋಟೆಲ್ ಮತ್ತು ನನ್ನಲ್ಲಿದ್ದ ಕೆಲಸದವರನ್ನೆಲ್ಲ. ಯಾಕಂದರೆ ನನಗೆ ಆರ್ಥಿಕವಾದ ನಷ್ಟ. ಅದಕ್ಕೆ ಕಾರಣ ಏನಂದರೆ
ನನ್ನ ಫ್ಯಾಮಿಲಿ ಹೇಳ್ತಾಯಿದ್ರು, ನನ್ನ ಹೆಂಡತಿಯ ಮನೆಯವರು ಹೇಳ್ತಾಯಿದ್ರು, ಹೆಂಡತಿ ಹೇಳ್ತಾಯಿದ್ಲು, ಇದಕ್ಕೆ ಇಂಚ ಆಟೋಗೆ ಹೋದರೆ ನೀವು ಈ ಹೋಟ್ಲು ನಷ್ಟ ಆಯಿತು, ಕಷ್ಟ ಆಯಿತು, ಸಾಲ ಆಯಿತು, ಯಾವುದು ಒಂದನ್ನು ಇಟ್ಕೊಳ್ಬೋದಲ್ಲ, ಆಟ ಬೇಕಾ, ಹೀಗೆಲ್ಲ ಆದವರಿದ್ದಾರೆ. ಕೆಲವರೆಲ್ಲ ಇದ್ದಾರೆ, ಈಗ ಆಟಕ್ಕೆ ಯಾಕೆ ಹೋಗೋದು ಮಾರಾಯ, ನೀನು ಹೋಟ್ಲು ನಷ್ಟ ಆಯಿತು, ಅಲ್ಲಿ ಯಾರ್ಯಾರು ತಿಂತಾರೆ, ಏನೆಲ್ಲ ಮಾಡ್ತಾರೆ ಅಂತ ಹೀಗೆ ನಮಗೆ ಬೇಕಾದವ್ರಿ. ಈಗ ಅವರು ಹೇಳೋದು ಹಾಗೇಲಲ್ಲ, ಹೇಳುವಾಗ ಆಯಿತು ಏನು ಮಾಡೋದು ಅಂತ. ಆದರೂ ಹಠ ಬಿಡಲಿಲ್ಲ. ಕಡೆಗೆ ಇದು ಯಾವುದೂ ಬೇಡ ನನಗೆ ಒಂದೇ, ಯಾಕೆಂದರೆ ಸಸಿಹಿತ್ಲು ಮೇಳದಿಂದ ಪ್ರಬಂಧಕನಾಗಿ ಅಲ್ಲಿ ಅವಕಾಶ ಸಿಕ್ಕಿದಾಗ ನನಗೆ ತೋಚಿದ ಒಂದೇ, ಇನ್ನು ಯಕ್ಷಗಾನ. ನನ್ನ ಜೀವನದ ಎಲ್ಲರ ಪ್ರಶ್ನೆಗೆ ಉತ್ತರ ಅದೊಂದು ಕೊಡಬೇಕು ಅಂತ ಹೇಳಿಕೊಂಡು ಹಿಂದೆ ನೋಡಲಿಲ್ಲ. ಅಲ್ಲಿಂದ ನನ್ನ ಕುಟುಂಬವನ್ನು ಕರ್ಕೊಂಡು ಬರುವಾಗ ಮಾತ್ರ ನಾನು ಅದು ಇವತ್ತು ಮರೆಯಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಹಗಲೊತ್ತು ಬಂದರೆ ಕಷ್ಟ ಅಂತ ಇರಿಸಿಕೊಂಡು ರಾತ್ರಿ ಹೊತ್ತು ನಾನು ಗಾಡಿ ಮಾಡಿಕೊಂಡು ಅವರೆಲ್ಲ ಕರ್ಕೊಂಡು ಬಂದದ್ದು. ಕೇಳ್ತಾರೆ ಅವರು, ಯಾಕೆ ಅಮ್ಮ ಎಲ್ಲಿದ್ದರು? ಅಮ್ಮ, ನನ್ನ ಅಕ್ಕ ಇದ್ದರು ನನ್ನ ಜೊತೆಲಿ. ಆಗ ನನ್ನ ಹೆಂಡತಿ ಹೆರಿಗೆ ಹೋಗಿದ್ದು ಅಲ್ಲಿ ಪುಳಲಿಗೆ, ಅವರು ಇರಲಿಲ್ಲ. 2 ಮಕ್ಕಳು ಮತ್ತು ಅಣ್ಣನ 2 ಮಕ್ಕಳಿದ್ದರು. ಎಲ್ಲರನ್ನೂ ಎಂತ ಹೇಳ್ತಾರೆ, ಒಂದು ಗೂಡಿನ ಹಾಗೆ ಕಟ್ಟಿ ಯಾರಿಗೂ ಉತ್ತರ ಕೊಡದೆ 2 ದಿವಸದಲ್ಲಿ ಉತ್ತರ ಕೊಡಲಿಲ್ಲ ಅವರಿಗೆ ನಾನು. ಅಷ್ಟು ಅದೊಂದು ದಿವಸ ನಾನು ಅಂದರೆ ಎಲ್ಲ ಈಗ ನಾಗೇಶ್ ಕುಲಶೇಖರಾಗಲಿ ಅವರೇ ಸ್ವಭಾವ. ಆ ವೀರಪ್ಪನ ಈ ನಾಗೇಶ್ವರ ತುಂಬ ಫೀಲಿಂಗಲ್ಲಿ ತುಂಬ ನಮ್ಮ ಸಂಘ ಮಂದಿರದಲ್ಲಿ ಈಗ ಯಾವಾಗಲೂ ನಾನು ಹೋಗಿ ಬೀಗ ತೆಗೆದು ಅಲ್ಲಿ ಹಿಡಿದು ನಾನೆಲ್ಲ ಅವರಿಗೆ ಸಮ್ಮತ. ಆದರೆ ನನ್ನ ಕಷ್ಟ ಅಷ್ಟಿತ್ತು. ಮತ್ತು ನಾನು ಹೋಟ್ಲಿಗೆ ಹಣ ಸುರಿಸಿ ಅದರ ಮೇಲೆ ಎತ್ತುವಂಥ ನನಗೆ ಸಾಧ್ಯವಿಲ್ಲ ಅಂತ ಗೊತ್ತಾಯಿತು. ಅದಕ್ಕೋಸ್ಕರವಾಗಿ ಆ ಒಂದು ಕ್ಷಣ ತುಂಬ ಅಲ್ಲಿ ಯಕ್ಷಗಾನ ಬಿಟ್ಟು ಅಲ್ಲಿ ಇರ್ತಿದ್ದರೆ ನಾನು ಛಾಯಾಗ್ರಾಹಕನಾಗಿ ತುಂಬ ಎತ್ತರದಲ್ಲಿ ಇರ್ತಿದ್ದೇನೋ ಎಂಬ ಒಂದು ಪ್ರಶ್ನೆ. ಇನ್ನೊಂದು ಕಡೆಯಲ್ಲಿ ನಾನು ಹೋಟೆಲ್ ಉದ್ಯಮಿಯಾಗಿ ನಾನು ಇನ್ನೊಂದು 2 ಹೋಟ್ಲು ಮಾಡಿಕೊಂಡು ದೊಡ್ಡವನು. ಅದನ್ನೆಲ್ಲ ಇನ್ನು ಯಾವುದೂ ಬೇಡ, ಆ ಜಂಜಾಟವೇ ಬೇಡ ಅಂತೇಳಿ ಫೋಟೋಗ್ರಾಫರ್ ಬಿಟ್ಟದ್ದು, ಯಕ್ಷಗಾನಕ್ಕೆ ಬಂದದ್ದು. ಯಕ್ಷಗಾನದಲ್ಲಿ ಹೋಟೆಲ್ ಮಾಡಿದ್ದೆ, ಅದು ನನಗೆ ಕೈ ಹಿಡಿಲಿಲ್ಲ. ಇಲ್ಲ, ನನಗೆ ಸರಸ್ವತಿ ಅನುಗ್ರಹ ಉಂಟಂತಾದರೆ, ಅಭಿಮಾನಿಗಳ ಪ್ರೋತ್ಸಾಹ ಉಂಟಂತಾದರೆ ಇದರ ಮೇಲೆ ಬರ್ಬೋದು ಸವಾಲಾಗಿ ಇಟ್ಟುಕೊಂಡು ಏನೇ ಆದರೂ ಇವತ್ತಿನ ತನಕ ನಾನು ಅದನ್ನು ಹಿಂದೆ ನೋಡಿಲ್ಲ. ಯಾವುದೇ ಕಷ್ಟ ಆಗಲಿ, ನಾನೀಗ ಹಾರ್ಟ್ ಪೇಷಂಟ್ ಆಗಿದೆ, 4 ವರ್ಷದ ಅಟ್ಯಾಕ್ ಆಗಿತ್ತು. ಆದರೂ ಅವತ್ತೇ ಅಟ್ಯಾಕ್ ಆಗಿ ಕಾಮತ್ತರ ಮೂಲಕವಾಗಿ ಒಂದು ದಿವಸ ಬೆಳಿಗ್ಗೆ ಬಂದು ಆಂಬುಲೆನ್ಸಿಂದ ವೇಣೂರಿಂದ ಕರ್ಕೊಂಡು ಬಂದಿದ್ದಾರೆ KMCಗೆ. ಸಂಜೆ ಆಗುವಾಗ 6, 7, 8 ಗಂಟೆಗೆ ನಾನು ಚೌಕಿಗೆ ಹೋಗಿದ್ದೇನೆ. ಯಾಕೆಂದರೆ ನನ್ನಲ್ಲಿ ಜವಾಬ್ದಾರಿ ಇತ್ತು, ನನ್ನಲ್ಲಿ ಕೀ ನನ್ನಲ್ಲಿತ್ತು, ಅಲ್ಲಿಯ ವೀಳ್ಯದ ಅದೆಲ್ಲ ಅಲ್ಲಿಯ ಮೊತ್ತ ಇತ್ತು ತುಂಬ. ಅದು ನನಗೆ ಇಡುವಂಥ ಸ್ಥಳ ಉಂಟು, ಅದು ಯಾರಿಗೂ ಗೊತ್ತಿಲ್ಲ. ಅದೆಲ್ಲ ತಾಪತ್ರೆ ಆಗಬೇಕು, ಕಲಾವಿದರಿಗೆ ಸಂಬಳ ಕೊಡಬೇಕು ನಾನು ಸಂಜೆ, ಅದೆಲ್ಲ ಮೈಂಡಲ್ಲಿತ್ತು ನನಗೆ. ಇದು ಯಾರು ಮತ್ತೆ ಮಕ್ಕಳೇ, ನನ್ನ ಮಗಳು ಮತ್ತು ನನ್ನ ಮನೆಯವರೆಲ್ಲ ಕರ್ಕೊಂಡು ಕಾರಲ್ಲಿ ಅಲ್ಲಿಗೆ ಹೋಗಿ ನಾನು ಅದನ್ನೆಲ್ಲ ಮಾಡಿ ಕೈ ಮುಗಿದು ನಾನು ಹಿಂದೆ ಬಂದದ್ದು. ಜನವರಿ 4 ತಾರೀಕಿಗೆ 3 ವರ್ಷ ಆಯಿತು ಈ ವರ್ಷಕ್ಕೆ. ಸರ್, ಅದರ ಬಗ್ಗೆನೇ ಕೇಳೋದಾದ್ರೆ, ನಿಮ್ಮ ಒಂದು ಬಾಳ ಸಂಗಾತಿಯ ಒಂದು ಸಪೋರ್ಟ್ ಅನ್ನುವಂಥದ್ದು, ಒಂದು ಸಹಕಾರ ಅನ್ನುವಂಥದ್ದು ಎಷ್ಟಿದೆ ಸರ್ ಈ ಒಂದು ನಿಮ್ಮ ಒಂದು ಕ್ಷೇತ್ರಕ್ಕೆ? ಬಹುಶಃ ನಾನು ಫೋಟೋಗ್ರಾಫರ್ ಆಗಿಯೇ ಇದ್ದು ಅವರೊಂದಿಗೆ ಇರ್ತಿದ್ದೆ, ಬಹುಶಃ ಅವನ ಜೀವನ ಸಂತೋಷವಾಗ್ತಿತ್ತ ಏನೂ ಗೊತ್ತಿಲ್ಲ. ಯಕ್ಷಗಾನದಲ್ಲಿ ನಾನು ಬಂದ ಕಾರಣ ಅವಳು ತುಂಬ ಶ್ರಮ ವಹಿಸಿದ್ದಾಳೆ, ತುಂಬ ಕಷ್ಟಪಟ್ಟಿದ್ದಾಳೆ. 3 ಮಕ್ಕಳ ತಾಯಿಯಾಗಿ ನಾನು ಯಕ್ಷಗಾನದಲ್ಲಿ ಪ್ರತಿ ದಿವಸ ಯಕ್ಷಗಾನ ನನಗೆ ಈಗ ಇತ್ತೀಚೆಗೆ ಒಂದು 2 ವರ್ಷದಲ್ಲಿ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಉಂಟು, ಈ ಮಕ್ಕಳನ್ನು ನನ್ನ ಅಮ್ಮ ಮತ್ತು ನನ್ನ 2 ಅಣ್ಣನ ಮಕ್ಕಳಿದ್ದರು, ಇವರನ್ನೆಲ್ಲ ಇವಳು ಹೇಗೆ ಮೇಂಟೆನ್ಸ್ ಮಾಡ್ತಾಯಿದ್ಲು, ಹೇಗೆ ನೋಡ್ತಾ ಇದ್ಲು, ಹೇಗೆ ಅವಳು ಸಹಿಸಿಕೊಳ್ತಾ ಇದ್ಲು. ನಾನು ಮನೆಯಲ್ಲಿ ತಿಂಗಳಿಗೆ 2 ಸಲವ, ತಿಂಗಳಿಗೆ ಒಮ್ಮೆಯ ಹಗಲು ಹೋಗೋದು ಬರೋದು ಹೀಗೆಲ್ಲ, ಮತ್ತು ಹೋಟೆಲ್ ಹೀಗೆಲ್ಲ. ಹಾಗಾಗಿ ಹೇಗಿರ್ಬೋದು ಅವಳ ಜರ್ನಿ, ಎಷ್ಟು ಅವಳು ಗಟ್ಟಿ ಮನಸ್ಸು ಮಾಡಿರ್ತಿದ್ಲು ಅಂತ ನಾನು ಕೆಲಸ ಹೇಳ್ತಾ ಇದ್ದೆ, ಮನೆಯಲ್ಲಿ ಹೇಳ್ತೇನೆ, ಈಗ ಸಹ ಹೇಳ್ತಾ ಇದ್ದೇನೆ. ಹಾಗಿರ್ಬೋದು ಈಗಲೂ ಅಷ್ಟೇ ನನ್ನ ಆರ್ಟ್ಸ್, ನನ್ನ ಯಕ್ಷಗಾನ ಮೇಳ, ಹೀಗೆ ನನ್ನ ಮನೆಯವರಿಗೆ ಯಾವುದೂ ಅವ್ಯವಸ್ಥೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಮನೆಯವರು ನೋಡ್ತಾ ಇದ್ದೇನೆ, ಎಲ್ಲ ಮಾಡ್ತಾ ಇದ್ದೇನೆ. ನನಗೆ ಯಕ್ಷಗಾನ, ನನ್ನ ಮೇಳ, ನನ್ನ ಆ ಕಲಾವಿದರ ಬದುಕು, 2ನೇ ನನ್ನ ಮನೆ ಅಂತ ನಾನು ಭಾವಿಸಿಕೊಂಡು ಬಂದವ ಇಷ್ಟರ ತನಕ. ಮಕ್ಕಳಿಗೂ ಯಕ್ಷಗಾನದ ಬಗ್ಗೆ ಆಸಕ್ತಿ ದೊಡ್ಡವಳಿಗೆ ತುಂಬ ಇತ್ತು, ಈಗಲೂ ಉಂಟು. ಸಣ್ಣವಳಿಗೆ ಉಂಟು, ಮಧ್ಯದವಳಿಗೆ ಇಲ್ಲ, 2ನೇವಳಿಗೆ ಇಲ್ಲ. ನೋಡ್ತಾಳೆ, ಒಂದು 5 ನಿಮಿಷ ನೋಡಿದ್ರೆ ಸಾಕು ಅಂತ ಹೇಳಿ ಹೋಗ್ತಾಳೆ, ಅವಳು ಆಟಕ್ಕೆ ಬರ್ತಾಳೆ. ನನ್ನ ಮೊಮ್ಮಗನಿಗೆ ತುಂಬ ಉಂಟು, ನನ್ನ ದೊಡ್ಡ ಮಗನಿಗೆ ತುಂಬ ಯಕ್ಷಗಾನ ಅಂದರೆ ಯಕ್ಷಗಾನ ನೋಡಬೇಕಂತ, ಅಜ್ಜನ ದೇವಿ ನೋಡಬೇಕು, ಮಹಿಷಾಸುರ ನೋಡಬೇಕು ಅಂತ ಬರೋದು. ಬಂದು ಮತ್ತು ಮರುದಿವಸ ಶುರು ಕುಣಿಲಿಕ್ಕೆ, ಒಂದು ದೊಂದಿರ್ಕೊಂಡು ಕುಣಿಲಿಕ್ಕೆ. ಅದು ತುಂಬ ಬಂದಿದೆ ಅವನಿಗೆ. ಮಗ ಮಾಡ್ತಾಯಿದ್ದ, ವೇಷ ಎಲ್ಲ ಮಾಡ್ತಾಯಿದ್ದ, ರಕ್ಷಿತ ಶೆಟ್ಟಿ ಪಟ್ಟ ಕಲ್ತಿದ್ದಾನೆ. ಅದರ ಒಲವು ಕಡಿಮೆ ಆಯಿತು. ಮತ್ತು ದುಬೈ ಹೊರ ದೇಶದ ಈಗ ಹೊರಗಿದ್ದಾನೆ ಅವ, ಹಾಗೆ.
ಸರ್, ಈಗ ಕಡೆಯದಾಗಿ ಯುವ ಕಲಾವಿದರಿಗೆ ಯಾವ ರೀತಿಯ ಒಂದು ಸಂದೇಶವನ್ನು ನೀಡಲಿಕ್ಕೆ ಬಯಸ್ತೀರಾ? ನಾನು ಯಾವಾಗೂ ಸಂದರ್ಶನದಲ್ಲಿ ಹೇಳ್ತಾ ಇದ್ದೇನೆ, ಅದೆಷ್ಟು ಪಾಲನೆ ಆಗ್ತದೆ ಅಂತ ಗೊತ್ತಿಲ್ಲ, ಎಷ್ಟು ಜನ ಸ್ವೀಕಾರ ಮಾಡ್ತಾರಂತ ಗೊತ್ತಿಲ್ಲ. ನಾನು ಹೇಳೋದು ಅಂದರೆ, ಯುವ ಕಲಾವಿದರಾಗಿ ಇರಬಾರ್ದು ಅವರು. ಸ್ವಲ್ಪ ಅವ್ರು ಹಿಂದೆ ನೋಡಬೇಕು. ಅವರು ಹಿಂದಿನವರು ಏನು ಮಾಡಿದೆ, ಏನಾದರೂ ಉಂಟು, ದಾಖಲೆ ಉಂಟು ಹಿಂದಿನದು. ಆ ದಾಖಲೆಯನ್ನು ಹಿಡಿದುಕೊಂಡು ನಾವು ಹೀಗೆ ಮಾಡಿದರೆ ಏನು, ನಾನು ಇಂಥವ್ರು ಹೀಗೆಲ್ಲ ಮಾಡ್ತಾಯಿದ್ದರು, ಆ ಮೂಲಕವಾಗಿ ಹೋದರೆ ಖಂಡಿತ ನನ್ನ ಪ್ರತಿಭೆಗೆ ಒಂದು ಅವಕಾಶ ಸಿಗ್ತದೆ. ಆ ಹಿಂದಿನವರು ಮಾಡಿದ್ದಕ್ಕೆ ಒಂದು ಏನು ಉಂಟು, ಅದಕ್ಕೊಂದು ವ್ಯಾಲ್ಯೂ ಸಿಗ್ತದೆ ಅಂತ ಯೋಚನೆ ಮಾಡಿದರೆ ಖಂಡಿತ ಇಂದಿನ ಯುವಕರು ಮುಂದೆ ಬರಲಿಕ್ಕೆ ಸಾಧ್ಯ ಉಂಟು. ದಯವಿಟ್ಟು ಕೇವಲ ನಾನು ಈ ಆಟದಾರ, ನಾನು ವೇಷಧಾರಿ ಅಂತಲ್ಲ, ಒಬ್ಬ ವೇಷಧಾರಿ ಎಂಬ ಗೌರವವನ್ನು ಸ್ವೀಕರಿಸಬೇಕು. ಆ ಗೌರವವನ್ನು ಸ್ವೀಕರಿಸಬೇಕಾದರೆ, ಸಿಗಬೇಕಾದರೆ ಅವ ಕಲಾವಿದ ಆಗಬೇಕು. ಕಲಾವಿದ ಬಣ್ಣ ನಮ್ಮ ಒಂದು ಎದುರು ಕೋಪ ಆಗಲಿ ಅಲ್ಲ, ಶೀಘ್ರ ಕೋಪ ತೆಕ್ಕೊಂಡು ನನ್ನದು ಇಂಥದ್ದೇ, ನಾನು ಹೀಗೇ ಮಾಡುವುದು ಅದಲ್ಲ. ಅದನ್ನು ಹೇಗೆ ಮಾಡಿದ್ದಾರೆ, ಏನು ಹಿರಿಯರು ಅದನ್ನು ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಸಹಕಾರ ಕೊಡ್ತಾರೆ, ಅದಕ್ಕೆ ಸಲಹೆ ಕೊಡ್ತಾರೆ, ಅದನ್ನು ಸ್ವೀಕರಿಸಿಕೊಂಡು ಹೋಗಬೇಕು. ಮನೆಯವರಿಗೂ ಉಪದ್ರ ಆಗದೆ, ಕುಟುಂಬಕ್ಕೂ ಉಪದ್ರ ಆಗದೆ, ಮೇಳಕ್ಕೂ ಉಪದ್ರವಾಗದೆ, ಆ ವೇದಿಕೆಯಲ್ಲಿ ಅವನ ಪ್ರತಿಭೆಯನ್ನು ತೋರಿಸಿಕೊಟ್ಟು ಅದನ್ನು ಸ್ವಲ್ಪ ಸ್ಟಡಿ ಮಾಡಿಕೊಂಡು, ಆ ಒಂದು ಪ್ರಸಂಗವನ್ನು ಇವತ್ತು ಉಂಟು, ಅವನಿಗೆ ಪಾತ್ರ ಉಂಟು, ಅದರ ಹಿಂದೆ ಏನು ಉಂಟು, ಏನು ಅಡಕವಾಗಿದೆ, ಅದನ್ನೆಲ್ಲ ಅವ ನೋಡಿಕೊಂಡು ಬಂದರೆ ಬಹುಶಃ ಇಂದಿನ ಯುವ ಕಲಾವಿದರು ಹಿಂದಿನ ಕಲಾವಿದಕ್ಕಿಂತ ಕಡಿಮೆ ಏನಲ್ಲ. ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಸ್ತ್ರೀವೇಷದಲ್ಲಿ ಆಗಲಿ, ಪುಂಡುವೇಷದಲ್ಲಿ, ಬಣ್ಣವೇಷದಾಗಲಿ. ಈಗ ಪಟ್ಲ ಫೌಂಡೇಶನ್ನ ಅವರು ಮಾಡಿದಂಥ ಯಕ್ಷ ಶಿಕ್ಷಣದಲ್ಲಿ ಎಷ್ಟು ಕಲಾವಿದರು ತಯಾರಾಗಿದ್ದಾರೆ. ನಮಗಿಂತಲೂ ಹೆಚ್ಚಿನ ರೀತಿಯ ಕಲಾವಿದರಿದ್ದಾರೆ. ಅದು ಏನು ಮಾಡಿದ್ದಾರೆ, ಬ್ಯಾಗ್ ಹಿಡ್ಕೊಳ್ತಾರೆ, ಹೋಗ್ತಾರೆ. ಮತ್ತಿನ ವೇಷ ಎಂಥದ್ದು, ಪ್ರಸಂಗದಲ್ಲಿ ಮತ್ತೆ ಎಂಥ ಕತೆ ಉಂಟು ಯಾರಿಗೂ ಗೊತ್ತಿಲ್ಲ. ವೇಷ ಆಯಿತು, ನಂದು ಸುರಿಗೆ ಅಲ್ವ, ಆಯಿತು. ನೋಡಬೇಕು, ಆಟ ನೋಡಬೇಕು, ಕಥೆಯ ಬಗ್ಗೆ ಸ್ವಲ್ಪ ನಾವು ಅದನ್ನು ವಿಮರ್ಶೆ ಮಾಡಬೇಕು. ಮತ್ತೊಬ್ಬರು ಕೇಳಿ ತಿಳಿದುಕೊಂಡಾಗ ಯುವಕರು ಹಿಂಗಿನ ಕಲಾವಿದರು ಮುಂದೆ ಬರಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಸರ್, ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಯಕ್ಷ ಜೀವನದ ಪಯಣದ ಮಾತುಗಳನ್ನು ಹಂಚಿಕೊಂಡ್ರೆ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು. ಅವಕಾಶ ಕೊಟ್ಟಂಥ ನಿಮ್ಮ ಎಲ್ಲ ತಂಡದವರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಸುಬ್ರಹ್ಮಣ್ಯ ಯಕ್ಷಕಲಾ ಆರ್ಟ್ಸ್ನ ಪರವಾಗಿ, ನಮ್ಮ ಸುಂಕದಘಟ್ಟ ಮೇಳದ ಪರವಾಗಿ ಧನ್ಯವಾದಗಳು. ಇದಾಗಿತ್ತು ರಮೇಶ್ ಕುಲಶೇಖರ ಅವರ ಯಕ್ಷ ಜೀವನದ ಅನುಭವದ ಮಾತುಗಳು. ಇದೇ ರೀತಿಯಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕಲಾವಿದರ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ. ಸತಿಗೆ ಷೋಡಶದ ಋತು ಸಮಯ ಏಕಾದಶಿ